ಹಾಯ್ ಗೈಸ್, ಹೇಗಿದ್ರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ನಾನು ಸುಮಾರು ದಿನದಿಂದ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಈ ವಿಡಿಯೋನ ನಾನು ಶಿವರಾತ್ರಿ ಹಿಂದಿನ ದಿನ ತೆಗೆದಿದ್ದು. ನಾನು ಮೈಸೂರಿಗೆ ಹೋಗಿದ್ದೆ. ಹಾಗೆ ಮೈಸೂರಲ್ಲಿ ಒಂದು ಬ್ಯೂಟಿಫುಲ್ ಫೇಮಸ್ ಬಳೆ ಶಾಪ್, ಮೇಕಪ್ ಐಟಮ್ಸ್ ಎಲ್ಲ ಸಿಗುತ್ತೆ, ಅಲ್ಲಿ ಹೋಗಿದ್ದೆ. ಆ್ಯಂಡ್ ನಮ್ಮ ಊರಲ್ಲಿ ಗ್ರ್ಯಾಂಡಾಗಿ ಫೆಸ್ಟಿವಲ್ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು, ಹೇರ್ ಆಕ್ಸೆಸರೀಸ್ ಎಲ್ಲ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲಚಸ್ ಆಗಿರ್ಬೋದು, ಆಮೇಲೆ ಸ್ಕ್ರಂಚೀಸ್ ಆಗಿರ್ಬೋದು, ಎಲ್ಲನೂ ನಾನು ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ನಾನು ತೊಗೊಂಡಿದ್ದೆ. ಆ್ಯಂಡ್ ಯಾವ ಅಂಗಡಿ ಅದು ಮೈಸೂರಲ್ಲಿ ಅಂತ ಗೊತ್ತಾಗಬೇಕಾದ್ರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರಂಚೀಸ್, ಬೀಡೆಡ್ ಸ್ಕ್ರಂಚೀಸ್ ಎಲ್ಲ ತೊಗೊಂಡಿರೋದು. ಹಾಗೆ ಈ ಸ್ಟೋನ್ ವರ್ಕ್ ಇರುವಂತಹ ಕ್ಲಿಪ್ನು ತೊಗೊಂಡೆ. ಸ್ಯಾರಿ ವೇರ್ ಮಾಡಿದಾಗ, ಟ್ರೆಡಿಷ್ನಲ್ ವೇರ್ ಮಾಡಿದಾಗ ಈ ಸ್ಟೋನ್ ವರ್ಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಕ್ವಾಲಿಟಿ ವೈಸ್ ದಿಸ್ ಇಸ್ ನಂಬರ್ 1 ಅಂತಲೇ ಹೇಳ್ಬೋದು. ಪ್ರೈಸು ಕೂಡ 140 ರುಪೀಸ್ ಇತ್ತು, ವಿಚ್ ಇಸ್ ವೆರಿ ರೀಸನಬಲ್ ಅಂತ ಅನ್ನಿಸ್ತು ಕ್ವಾಲಿಟಿ ವೈಸ್ಗೆ. ಹಾಗೆ ನಾನು ಈ ಬಳೆನ ತೊಗೊಂಡಿದ್ದು, ಇದು ನಮ್ಮ ಆಂಟಿ ಕೊಡಿಸಿದ್ದು. ಇದು ಯಾರಿಗೆ ಅಂತಂದರೆ ಇದು ನಮ್ಮ ಅಜ್ಜಿಗೆ ಅಂತಲೇ ತೊಗೊಂಡಿದ್ದು ಬಳೆಗಳು. ಸೊ ಅವ್ರಿಗೆ ಈ ಥರ ಲೈಟ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ ಅಂತ ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಆ್ಯಂಡ್ ಈ ಬಳೆ ನನ್ನ ಸ್ಯಾರಿಗೆ ಮ್ಯಾಚ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು, ಪಿಂಕ್ ಬಳೆ. ಆ್ಯಂಡ್ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಎಷ್ಟು ಕ್ಲೀನಿಂಗ್ ನಡೆಯುತ್ತೆ. ಹಾಗೆ ತುಂಬ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಈ ಹಬ್ಬ ಬಂದಾಗ. ಆ್ಯಂಡ್ ಪ್ರಿಕಾಷನ್ ತೊಗೊಂಡೇ ನಾವು ಕ್ಲೀನಿಂಗ್ ಮಾಡಿದ್ದು. ಆ್ಯಂಡ್ ಏನಂತಂದರೆ ಹಬ್ಬ ಬಂದಾಗ ಫುಲ್ ಮನೆಯೇ ಕ್ಲೀನ್ ಮಾಡಬೇಕಾಗತ್ತೆ. ಅದೇ ಒಂದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಶಿವರಾತ್ರಿ ಹಬ್ಬ ಅಂದರೆ ನಮ್ಮ ಊರಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ತುಂಬ ಉಪ್ಪ ಎಲ್ಲ ಮಾಡಿ, ಅಂದರೆ ಹೆಂಗೆ ಅಂದರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಒಂಚೂರು ಮೈಲಿಗೆ ಇಲ್ಲದೇ ಇರಬೇಕು ಅಂತ ಎಲ್ಲನೂ ಕ್ಲೀನ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರ ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ಊರಲ್ಲಿ ಅಂತ. ನನಗಂತೂ ಶಿವರಾತ್ರಿ ಹಬ್ಬ ಬಂದರೆ ನನಗೆ ತುಂಬಾ ಇಷ್ಟ, ತುಂಬಾ ಖುಷಿ ಕೊಡುತ್ತೆ ಈ ಹಬ್ಬ ನಮಗೆ. ಆ್ಯಂಡ್ ಎಲ್ಲರೂ ಊರಲ್ಲಿರೋರೆಲ್ಲರೂ ಅವ್ರ ನೆಂಟರೆಲ್ಲ ಸೇರಿ ಮಾಡುವಂಥ ಹಬ್ಬ ಇದು. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಬಿಂದಿಗೆ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಎಲ್ಲರೂ ಹೊಸ ನೀರನ್ನ ತರಕ್ಕೆ ಹೋಗ್ತಾ ಇದ್ದಾರೆ. ಹೊಸ ನೀರಂದರೆ ಇವಾಗ ನಾವು ಮನೆಯೆಲ್ಲ ಶುದ್ಧ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಚೂರು ಮೈಲಿಗೆ ಇರಲ್ಲ, ದೇವ್ರ ಪೂಜೆಗೆ ಅಂತ ಅವರು ನೀರನ್ನು ತರ್ತೀವಿ. ಅದು ಬಾವಿ ಅಂತೆ. ಸೊ ಬಾವಿಯಿಂದ ನೀರು ತೊಗೊಂಡು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹಾಗೆ ದೇವಸ್ಥಾನದ ಮುಂದೆ ನಿಂತು ಆಮೇಲೆ ಮನೆಗೆ ಹೋಗಿ ಇಡ್ತಾರೆ, ದೇವ್ರ ಮನೆ ಹತ್ರ ಇಡ್ತಾರೆ ಈ ನೀರನ್ನ. ಸೊ ನಾವು ನಮ್ಮ ದೇವರಿಗೆ ಬುಧವಾರ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಹಾಗೆ ಫಸ್ಟ್ ಆರತಿನ ಮಾಡ್ತೀವಿ. ಅದು ಆರತಿ ಆದ ನಂತರ ನಾವು ದೇವರಿಗೆ ಅಂತ ಅಡುಗೆನ ಪ್ರಿಪೇರ್ ಮಾಡ್ತೀವಿ. ಯಾರೂ ಮುಟ್ಟದೇನೆ ಮೈಲಿಗೆ ಮಾಡ್ದೇನೆ ಅದನ್ನು ದೇವ್ರ ಮುಂದೆ ಇಟ್ಟು ಹೆಡೆನ ಇಟ್ಟು ಆಮೇಲೆ ನಾವು ಅಡುಗೆ ಮನೇಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಸೊ ವಡೆ, ಪಾಯಸ, ಪಲಾವ್, ಮೊಸರು ಬಜ್ಜಿ ಅದನ್ನೆಲ್ಲ ಮಾಡಿ ಎಲ್ಲ ನೆಂಟರಿಗೆಲ್ಲ ಕೊಟ್ಟು ಆಮೇಲೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಇನ್ನೊಂದು ಆರತಿ ಇರುತ್ತೆ ದೇವರಿಗೆ. ಅದಾದ ನಂತರ ಇರೋದೇ ಗುರುವಾರ ಬೆಳಿಗ್ಗೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಅವರೆಲ್ಲ ರೆಡಿ ಆಗ್ತಿದ್ದಾರೆ ಅವ್ರ ಮನೆಗೆ ತೊಗೊಂಡು ಹೋಗೋದಕ್ಕೆ. ಆ್ಯಂಡ್ ಎಲ್ಲ ರೆಡಿ ಆಗ್ತಿದ್ದಾರೆ ತೊಗೊಂಡು ಹೋಗೋದಕ್ಕೆ. ದೇವಸ್ಥಾನ ಹತ್ರ ತೊಗೊಂಡು ಹೋಗಿ ದೇವಸ್ಥಾನ ಹಾಕಿಸ್ಕೊಂಡು ನಂತರ ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ ಇದನ್ನೆಲ್ಲ. ಆ್ಯಂಡ್ ಈ ಹಬ್ಬದ ದಿನವೇ ಎಲ್ಲರೂ ಜಾಸ್ತಿ ಜನ ಸೇರೋದು ನಮ್ಮೂರಲ್ಲಿ. ಆ್ಯಂಡ್ ಶಿವರಾತ್ರಿ ಅಂತ ಅಂದಾಗ ನಮಗೂ ತುಂಬ ಖುಷಿಯಾಗುತ್ತೆ. ಈ ಥರ ಟ್ರೆಡಿಷ್ನಲ್ಸ್ ಎಲ್ಲ ನೋಡಿ ಹೇಗೆ ಮಾಡ್ತಾರೆ, ಉಪ ಮಾಡ್ತಾರೆ, ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಿಕೊಂಡು ತಿಳ್ಕೊಬೋದು. ಆ್ಯಂಡ್ ಎಷ್ಟು ಚೆಂದ ರೆಡಿಯಾಗಿದ್ದಾರಲ್ವ ಒಬ್ಬೊಬ್ರು. ಆ್ಯಂಡ್ ಇದು ನಮ್ಮ ದೇವಸ್ಥಾನದ ಎಂಟ್ರೆನ್ಸು. ಆ್ಯಂಡ್ ನೀವು ನೋಡ್ತಾ ಇದ್ದಾರೆ ಆರತಿಗೆ ನಮ್ಮ ಅಜ್ಜಿ ಕಳಶಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಎಲ್ಲ ರೆಡಿ ಮಾಡಿಕೊಂಡು ಬೆಳಗಿನ ಜಾವ ಅಷ್ಟೊತ್ತಿಗೆ ಆರತಿ ತೊಗೊಂಡು ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ ಹೊಸ ನೀರನ್ನ ತಂದು ದೇವ್ರ ಮುಂದೆ ಇಟ್ಟಿದ್ವಿ. ಆ್ಯಂಡ್ ಹಾಗೆಯೇ ನಾನು ಹೇಳ್ದಾಗೇ ದೇವ್ರ ಮುಂದೆ ತಂದು ಇಟ್ಟಿದ್ದಾರೆ. ಹಾಗೆಯೇ ಕಳಶಕ್ಕೆ ಅಂತ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ದೇವ್ರಿಗೂ ಅಲಂಕಾರ ಮಾಡಿಟ್ಕೊಂಡಿದ್ವಿ. ಕಳಶ ತೊಗೊಂಡು ಹೋಗೋಕ್ಕೂ ಮುಂಚೆ ದೇವ್ರ ಪೂಜೆ ಮಾಡಿ ಹೋಗೋಣ ಅಂತ ರಾತ್ರಿನೇ ರೆಡಿ ಮಾಡಿಟ್ಕೊಂಡಿದ್ದೀವಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ನೀವು ಇನ್ನೂ ಹೆಚ್ಚು ನೋಡ್ತೀರಾ. ಆ್ಯಂಡ್ ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ಮಾಹಿತಿನ ಕೊಡ್ತೀನಿ. ಥ್ಯಾಂಕ್ ಯು.